ಅಂತಿಮ ಯಾತ್ರೆಯ ವಾಹನದ ಸಿದ್ಧತೆ ಹೇಗಿದೆ? ಯಾವ ವಾಹನದಲ್ಲಿ ಎಸ್.ಎಂ. ಕೃಷ್ಣ ಅವರನ್ನು ಹೊತ್ತೊಯ್ಯಲಾಗುತ್ತೆ? ಎಸ್ ಪ್ರಣುತ್, ಇನ್ನ ಕೆಲವೇ ಕ್ಷಣಗಳಲ್ಲಿ ಏನು ಎಸ್.ಎಂ. ಕೃಷ್ಣ ಅವರ ಸ್ವಗ್ರಾಮ ಅಂದರೆ ನಿವಾಸವಾದಂತಹ ಸದಾಶಿವನಗರದಿಂದ ಅವರ ಹುಟ್ಟೂರಾದಂತಹ ಸೋಮನಹಳ್ಳಿಗೆ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗುತ್ತೆ. ತೆರೆದ ವಾಹನದಲ್ಲಿ ಈ ಒಂದು ಪಾರ್ಥಿವ ಶರೀರವನ್ನ ಕೊಂಡೊಯ್ಯಲಾಗುವಂಥದ್ದು ನೀವು ನೋಡ್ತಾ ಇರಬಹುದು. ಈಗ ಆಲ್ರೆಡಿ ಎಲ್ಲ ರೀತಿಯಲ್ಲೂ ಕೂಡ ವೆಹಿಕಲ್ಗೆ ಎಲ್ಲ ರೀತಿಯಲ್ಲೂ ಕೂಡ ಹೂವುಗಳಿಂದ ಅಲಂಕಾರ ಮಾಡಿರುವಂಥದ್ದು. ಅಂದ್ರೆ ಪ್ರಮುಖವಾಗಿ ಬಿಳಿಯ ಸೇವಂತಿಗೆ ಹಾಗೂ ಬಿಳಿಯ ಗುಲಾಬಿ ಹಾಗೆ ತುಳಸಿಯನ್ನ ಬಳಸಿ ಈ ಒಂದು ವೆಹಿಕಲ್ ಅನ್ನ ರೆಡಿ ಮಾಡಿರುವಂಥದ್ದು. ಅಂತಿಮ ಯಾತ್ರೆಯ ವಾಹನವನ್ನ ಅಂದ್ರೆ ಸುಮಾರು 150ರಿಂದ 200 ಮಾರು ಹೂಗಳು ಹಾಗೆ ಕಟ್ ಫ್ಲವರ್ಸ್ ಗಳನ್ನ ಬಳಸಿ ಈ ಒಂದು ವಾಹನವನ್ನ ರೆಡಿ ಮಾಡಿರುವಂಥದ್ದು. ಹಾಗೆ ಏನು ಕೆಂಗೇರಿ ಮೂಲಕವಾಗಿ ಮದ್ದೂರನ್ನ ಈ ಒಂದು ವಾಹನ ತಲುಪುತ್ತೆ. ಅಂದ್ರೆ ಕೆಂಗೇರಿ, ಬಿಡದಿ, ರಾಮನಗರ, ಚನ್ನಪಟ್ಟಣ, ಮದ್ದೂರು ಈ ರೀತಿಯಲ್ಲಿ ಈ ಒಂದು ವಾಹನ ಏನು ಹೋಗುತ್ತೆ ಅಂದ್ರೆ ಗ್ಲಾಸ್ ಇಂದ ವ್ಯವಸ್ಥೆ ಮಾಡಿರುವಂತದ್ದು. ಅಂದ್ರೆ ಹೋಗುವಂತಹ ಜನರು ಕೂಡ ಈ ಒಂದು ಏನು ಅಂತಿಮ ದರ್ಶನವನ್ನ ಪಡೆದುಕೊಳ್ಳಿ ಅಂತ ಹೇಳಿ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಹಾಗೆ ಕೆಂಗೇರಿ, ಬಿಡದಿ, ರಾಮನಗರ, ಚನ್ನಪಟ್ಟಣ ಮತ್ತೆ ಚನ್ನಪಟ್ಟಣದಲ್ಲಿ 5 ನಿಮಿಷಗಳ ಕಾಲ ಏನು ವಾಹನವನ್ನ ನಿಲ್ಲಿಸಲಾಗುತ್ತೆ. ಆಗ ಅಲ್ಲಿ ಅವರು ಏನು ಸಾರ್ವಜನಿಕರು ಕೂಡ ಅಂತಿಮ ದರ್ಶನವನ್ನ ಪಡೆದುಕೊಳ್ಳಬಹುದು. ಹಾಗೆ ಏನು ಕುಟುಂಬಸ್ಥರಿಗೆ ಒಳಗೆ ಕುಳಿತುಕೊಳ್ಳಿಕ್ಕೂ ಕೂಡ ವ್ಯವಸ್ಥೆಯನ್ನ ಕೂಡ ಮಾಡಲಿರುವಂತದ್ದು. ಸದ್ಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ 8 ಗಂಟೆಯ ಸುಮಾರಿಗೆ ಸದಾಶಿವನಗರದಿಂದ ಈ ಒಂದು ವಾಹನ ಹೊರಡುತ್ತೆ. ತೆರೆದ ವಾಹನದಲ್ಲಿ ಸಾರ್ವಜನಿಕರಿಗೆ ಅಂತಿಮ ದರ್ಶನವನ್ನ ದಾರಿಯುದ್ದಕ್ಕೂ ಕೂಡ ಈ ಒಂದು ಮೆರವಣಿಗೆ ಏನ್ ಸಾಗುತ್ತೆ ಮೆರವಣಿಗೆ ಯುದ್ದಕ್ಕೂ ಕೂಡ ಸಾರ್ವಜನಿಕರು ಅಂತಿಮ ದರ್ಶನವನ್ನ ಪಡೆದುಕೊಳ್ಬಹುದು. ಹಾಗೆ ಅಂದ್ರೆ ನೀವು ಗಮನಿಸಬಹುದು, ಸಂಪೂರ್ಣವಾಗಿ ಬಿಳಿಯ ಹೂಗಳಿಂದ ಈ ಒಂದು ವಾಹನವನ್ನ ಅಲಂಕಾರ ಮಾಡಿರುವಂತದ್ದು. ಅಂದ್ರೆ ವೈಟ್ ಫ್ಲವರ್ಸ್ ಹಾಗೆ ಸ್ವಲ್ಪ ಲೈಟ್ ವೈಟ್ ಕಲರ್ ಅಲ್ಲಿರುವಂತಹ ಫ್ಲವರ್ಸ್ ಗಳಲ್ಲಿ ಈ ಒಂದು ವಾಹನವನ್ನ ರೆಡಿ ಮಾಡಿರುವಂತದ್ದು. ಇನ್ನ ಕೆಲವೇ ಕ್ಷಣಗಳಲ್ಲಿ ಸದ್ಯ ಈ ಒಂದು ವಾಹನ ಈಗ ನಿವಾಸದ ಬಳಿ ತೆರಳುತ್ತೆ. ಆ ಒಂದು ನಿವಾಸದ ಬಳಿ ತೆರಳಿದ ತಕ್ಷಣ ಅಲ್ಲಿ ಮನೆಯಲ್ಲಿ ಕೆಲವೊಂದಿಷ್ಟು ಪೂಜೆಗಳು ಆದ ನಂತರ ಪಾರ್ಥಿವ ಶರೀರದ ಅಂತಿಮ ಯಾತ್ರೆ ಶುರು ಆಗುತ್ತೆ. ಪ್ರಣೋತ್, ಮುಖಾಂತರವಾಗಿ ಥ್ಯಾಂಕ್ ಯು ಸುಷ್ಮಿತಾ ಮಾಹಿತಿಗೆ. ಇದೇ ವಾಹನದಲ್ಲಿ ಎಸ್.ಎಂ. ಕೃಷ್ಣ ಅವರನ್ನು ಬಿಡದಿ, ಕೆಂಗೇರಿ ಮಾರ್ಗವಾಗಿ ಅವರ ಹುಟ್ಟೂರು ಸೋಮನಹಳ್ಳಿಗೆ ಕರ್ಕೊಂಡು ಹೋಗಲಾಗುತ್ತೆ. ವಾಹನವನ್ನು ಸಿದ್ಧ ಮಾಡಿದ್ದಾರೆ. ಬೆಂಗಳೂರಿನಿಂದ ಅಲ್ಲಿಯವರೆಗೂ ಕೂಡ ಸೋಮನಹಳ್ಳಿಯವರೆಗೂ ಕೂಡ ವಿಶೇಷ ಮೆರವಣಿಗೆ ಮುಖಾಂತರ ಕರೆದೊಯ್ಯಲಾಗುತ್ತೆ.